ಭೀಮಾ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 5 ದಿನ ಕಳೆದಿದೆ. ಎಲ್ಲಿ ನೋಡಿದ್ರೂ ಹೌಸ್ಫುಲ್ ಅನ್ನೋವಂಥದ್ದು ಥಿಯೇಟ್ರಲ್ಲಿ ಬೋರ್ಡ್ ಹಾಕಿರೋದು ಎಲ್ಲರಿಗೂ ಕಾಣಿಸುತ್ತೆ. ಈಗ ದುನಿಯಾ ವಿಜಿ ಅವರು ಅಂದರೆ ನಿರ್ದೇಶಿಸಿ ಅಭಿನಯಿಸಿರುವಂತಹ ಈ ಒಂದು ಸಿನಿಮಾದಲ್ಲಿ ಒಂದು ಹ್ಯೂಜ್ ಹಿಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಸಲಗದಲ್ಲೂ ಸಹ ಆ ಒಂದು ಅವರ ಅಭಿನಯ ಇರ್ಬೋದು, ಅವರ ಡೈರೆಕ್ಷನ್ ಇರ್ಬೋದು, ಎಲ್ಲರೂ ಫಿದಾ ಆಗಿದ್ದರು. ಈಗ ಭೀಮಾ ಒಂದು ಸಿನಿಮಾದಲ್ಲೂ ಸಹ ಒಂದು ವಿಭಿನ್ನತೆಯಿಂದ ಕಾಣಿಸ್ಕೊಂಡಿರೋದು. ಜೊತೆಗೆ ಅವ್ರ ಜೊತೆಗೆ ಇರುವಂಥ ಒಂದಷ್ಟು ಬಳಗದವರೆಗೂ ಸಹ ಒಂದಷ್ಟು ವಿಶೇಷ ಪಾತ್ರಗಳನ್ನು ಕೊಟ್ಟು ಅವ್ರಿಗೊಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ ಜಯಸೂರ್ಯ ಅವರು ಇರುವಂಥದ್ದು. ನಮಸ್ತೆ ಜಯಸೂರ್ಯ ಅವರೇ, ಹೇಗಿದ್ದೀರಾ? ಆಫ್ಟರ್ ಇದು ಒಂದು ಭೀಮಾ ನಿಮ್ಮ ಲೈಫ್ ಯಾವ ರೀತಿ ಟರ್ನ್ ಆಗಿದೆ? ನನಗೆ ಮೊದಲನೇದಾಗಿ ಸಲಗಾಲು ಅಣ್ಣ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಆನಂತರ ಇನ್ನೊಂದು ಸಲ ನನಗೆ ಭೀಮಾಯಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಅಣ್ಣನಿಗೆ ಸದಾ ಚಿರೋಣಿ. ಆ್ಯಂಡ್ ಆನಂತರ ನನಗೆ ಸಪೋರ್ಟ್ ಸಿಸ್ಟಮ್ ಆಗಿದ್ದಂಥ ಎಂಟೈರ್ ಭೀಮಾ ತಂಡ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನನಗೆ ಅದೆಲ್ಲ ಸ್ವಲ್ಪ ಇನ್ನೂ ಹೊಸದು ಈ ಎಕ್ಸ್ಪೀರಿಯನ್ಸಸ್ಗಳೆಲ್ಲ. ಬಟ್ ತುಂಬ ಚೆನ್ನಾಗಿ ಅಂದರೆ ಮೂವಿ ಆದಮೇಲೆ ಒಂದು ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳೋದು. ಅಂದರೆ ಎಲ್ಲ ನಟನಿಗೂ ಅದೊಂದು ಇರುತ್ತೆ, ಅದು ಬಯಸ್ತಾ ಇರ್ತಾರೆ. ಸೊ ತುಂಬ ಖುಷಿಯಾಗುತ್ತೆ. ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೆ. ಸಲಗದಲ್ಲಿ ಯಾವ ರೀತಿ ಒಂದು ಕ್ಯಾರೆಕ್ಟರು ಭೀಮಾದಲ್ಲಿ ಎಷ್ಟು ಡಿಫರ್ ಆಯಿತು? ಸಲಗಲ್ಲಿ ನಾನು ಮಾಡಿದ್ದ ಪಾತ್ರಕ್ಕೂ ಭೀಮಾಲ್ ನಾನು ಮಾಡಿದ ಪಾತ್ರಕ್ಕೂ ಸಾಕಷ್ಟು ಡಿಫ್ರೆನ್ಸಸ್ ಇತ್ತು. ಆ್ಯಂಡ್ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ಭೀಮಾ ಅಲ್ಲಿ. ಅದರಲ್ಲೂ ಕೂಡ ನನ್ನ ದೃಷ್ಟಿಯಲ್ಲಿ ಯಾವುದೇ ಒಂದು ಪಾತ್ರ ದೊಡ್ಡದು ಸಣ್ಣದು ಅಂತಿಲ್ಲ. ನಾನು ಸಾಕಷ್ಟು ಇಂಟರ್ವ್ಯೂಗಳನ್ನು ಹೇಳಿದ್ದೀನಿ ಕೂಡ. ಬಟ್ ಒಂದು ಇಂಟೆನ್ಸ್ ಅಂತ ಇದ್ದಾಗ ನಮ್ಮ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಸೊ ಸಾಕಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಈ ಒಂದು ಮೂವಿಯಲ್ಲಿ ನನ್ನ ಮೇಲೆ ಇತ್ತು ಅನ್ನೋದು ನನ್ನ ಭಾವನೆ. ಆ್ಯಂಡ್ ಅದಕ್ಕೇನು 100% ಎಫರ್ಟ್ಸ್ ಕೊಡಬೇಕು ಅದನ್ನು ನನ್ನ ಕಡೆಯಿಂದ ನಾನು ಮಾಡಿದ್ದೀನಿ. ಬಟ್ ಸಾಕಷ್ಟು ಸಲ ನಾನು ಅದನ್ನು ತಲುಪ್ಸೋಕ್ಕಾಗದಿದ್ದಾಗ ನನ್ನ ಜೊತೆ ತುಂಬ ಚೆನ್ನಾಗಿ ಭೀಮಾ ತಂಡ ಅವರೆಲ್ಲ ಇದ್ದು ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ಕೊಟ್ಟಿದ್ದ ಸಪೋರ್ಟಿಂದ ಚೆನ್ನಾಗಿ ಆಗಿದೆ. ಆ್ಯಂಡ್ ತುಂಬ ಯಾರ್ಯಾರು ಬಂದು ಅದನ್ನು ನೋಡಿ ಇಷ್ಟಪಟ್ಟು ನನಗೆ ಬಂದು ಚೆನ್ನಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲರೂ ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಬಟ್ ಎಲ್ಲರಿಗೂ ಐ ಆಮ್ ವೆರಿ ಹಂಬಲ್ಡ್. ಥ್ಯಾಂಕ್ ಯು ಸೊ ಮಚ್. ಭೀಮಾ ಸಿನಿಮಾನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ನೋಡಿದ್ದೀರಾ? ಏನಂದ್ರು ನಿಮ್ಮ ತಂದೆ ತಾಯಿ ಇರಬಹುದು, ನಿಮ್ಮ ಕಸಿನ್ಸ್ ಇರಬಹುದು? ಅಂದರೆ ಎಲ್ಲರೂ ನೋಡಿದ್ರು. ನೋಡಿ ಅಂದರೆ ಅವರು ಆ್ಯಕ್ಚುಲಿ ಹಂಗೆ ನಾನು ನೋಡಿಲ್ಲ ರಿಯಲ್ ಲೈಫಲ್ಲಿ. ಸೊ ಅಂದರೆ ಅವ್ರಿಗೂ ಅದನ್ನು ಸ್ವಲ್ಪ ಟೈಮ್ ತೊಗೊಂಡ್ರೆ ಚೆನ್ನಾಗಿ ಮಾಡಿದ್ಯಾ ಕಣೋ ನೀನು, ಏನೋ ಒಂಥರ ಮಾಡಿಬಿಟ್ಟಿದ್ಯಲ್ಲೋ ಈ ಥರ. ಅಂದರೆ ದಿಸ್ ಸೈಡ್ ಆಫ್ ಅಂದರೆ ಈ ಥರ ಸೈಡ್ ನಾನು ನೋಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ತುಂಬ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಯವರಾಗಿರ್ಬೋದು, ನಮ್ಮ ತಂದೆ ತಾಯಿಯವರಾಗಿರ್ಬೋದು ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ತುಂಬ ಚೆನ್ನಾಗಾಗಿದೆ. ಬಟ್ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ಎಲ್ಲ ಕಡೆಯಿಂದ ಅಂತ ಹೇಳ್ಬೋದು. ಕೊನೆಯದಾಗಿ ಭೀಮಾ ಸಿನಿಮಾದಲ್ಲಿ ನಿಮಗೆ ಯಾವ ಹಾಡು ತುಂಬ ಇಷ್ಟ, ಪದೇ ಪದೇ ಕೇಳ್ತಾ ಇರ್ತೀರಾ ಅನ್ನೋ? ನನಗೆ ಪರ್ಸ್ನಲಿ ಡೋಂಟ್ ವರಿ ಬೇಬಿ ಚಿನ್ನಮ್ಮನ ಇಷ್ಟ. ಸೊ ಅಂದರೆ ಅದರಲ್ಲಿರೋ ಬೀಟ್ಸ್ ಆಗಿರ್ಬೋದು, ಆ ಒಂದು ಸಣ್ಣ ಲೈನಿಂಗ್ ಅಂತಾರೆ. ಸೊ ಆ ಒಂದು ಅಂದರೆ ತುಂಬ ಅದನ್ನು ಪದೇ ಪದೇ ಕೇಳಬೇಕು ಅಂತ ಅನಿಸೋ ಹಾಡಂದರೆ ನನಗೆ ಅದೇ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಫೇವ್ರೆಟ್ ಬೇಬಿ ಚಿನ್ನಮ್ಮನೇ. ಫೈಟ್ ಮಾಸ್ಟರ್ ಹೇಳ್ತಿದ್ರು ಭೀಮಾ ಸಿನಿಮಾ ಒಂದು ಪ್ರಾಜೆಕ್ಟ್ ಆದಮೇಲೆ ಒಂದಷ್ಟು ಸಿನಿಮಾಗಳ ಆಫರ್ ನನಗೆ ಸಿಕ್ತು, ಅದರಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ನಿಮಗೇನಾದರೂ ಆ ರೀತಿ ಒಂದು ಬೆಳವಣಿಗೆ? ನನಗೆ ಈಗಿನವರೆಗೂ ಆ ಥರ ಇನ್ನೂ ಏನೂ ಇಲ್ಲ. ಸದ್ಯಕ್ಕೆ ಕಾಯ್ತಾಯಿ ನಾನು ಯಾರಾದರೂ ಒಂದು ಅವಕಾಶ ಮಾಡಿಕೊಡ್ತಾರಲ್ಲ ಅಂತ. ಒಂದು ಅವಕಾಶ ಕೊಟ್ಟರೆ ಅವ್ರಿಗೂ ನಾನು ಚಿರೋಣಿಯಾಗಿರ್ತೀನಿ. ಆ್ಯಂಡ್ ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಅಂತ ಹೇಳ್ಬೋದಷ್ಟೇ. ಸೊ ಯಾರು ಆ ಥರ ಇದ್ದರೆ ಒಂದು ಅವಕಾಶ ಮಾಡಿಕೊಡಿ. ನನಗೆ ಗೊತ್ತಿಲ್ಲ, ನನಗಿನ್ನ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಮೇಡಮ್. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ಆಪರ್ಚುನಿಟೀಸ್. ಯಾರು ಕೊಡ್ತೀನಿ ಅಂದರೆ ಐ ವಿಲ್ ಬಿ ವೆರಿ ಹಂಬಲ್ಡ್ ಆ್ಯಂಡ್ ಅಷ್ಟೇ ಹೇಳ್ಬೋದು. ವಿಜಯ್ ಸರ್ನ ಪ್ರೀತಿಯಿಂದ ನೀವೇನು ಕರಿತೀರಾ? ಅಂದರೆ ಸರ್ ಅನ್ನೋದು ಬಿಟ್ಟು ಒಂದು ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ಆಗಿ ಮಾತಾಡೋದಾಗ? ಫ್ರೆಂಡ್ಸಾಗಿ ಮಾತಾಡೋಕ್ಕಾಗಲ್ಲ. ನನಗೆ ವಿಜಯ್ ಅಣ್ಣ ಅಂದರೆ ವಿಜಯ್ ಅಣ್ಣ ಅಂತಲೇ ಕರೆಯೋದು. ಆ್ಯಂಡ್ ಅವರು ಈಸ್ ಮೋರ್ ಲೈಕ್ ಮೆಂಟರ್, ಫಿಲಾಸಫರ್ ಆ್ಯಂಡ್ ಗೈಡ್. ನಮಗೆ ಒಂದು ಗುರು ಸ್ಥಾನದಲ್ಲಿರೋಂಥವ್ರು. ಯಾಕಂದರೆ ಯಾರೇ ಒಬ್ರಿಗೆ ಅಂದರೆ ಅಣ್ಣ ನಾನು ನೋಡಿರೋಂಗೆ ಒಂದು ಕಲ್ಲು ಕೊಟ್ಟರು ಅದನ್ನು ಶಿಲೆಯಾಗಿ ಮಾಡೋಂಥ ಒಬ್ಬರು. ಸೊ ನನ್ನ ಮೇ ಬಿ ನಾನು ಒಬ್ಬನೇ ಅಂತಲ್ಲ, ಸಾಕಷ್ಟು ಜನ ಹೊಸ ಕಲಾವಿದರಿಗೂ ಕೂಡ ತುಂಬ ಚೆನ್ನಾಗಿ ಅವಕಾಶ ಮಾಡಿಕೊಟ್ಟು ಆ್ಯಂಡ್ ಎಲ್ಲಿ ಯಾವ ಥರ ಮಾಡಬೇಕು ಅಂದರೆ ಎಲ್ಲರೂ ನಾವು ಒಂದು ತಪ್ಪು ಮಾಡಿದಾಗ ಅದನ್ನು ಹೆಂಗೆ ಚೆನ್ನಾಗಿ ತಿದ್ದಬೇಕು ಎಲ್ಲ ಮಾಡಿ ನಮ್ಮಲ್ಲಿ ಏನು ಬೆಸ್ಟ್ ಇದೆ ಅದನ್ನು ಆಚೆ ತೆಗೆದಿದ್ದು ಅಣ್ಣ. ಸೊ ಹಂಗೆ ಹೇಳ್ಬೋದು. ಈಸ್ ಮೋರ್ ಲೈಕ್ ನಮ್ಮ ಗುರು ಇದ್ದಂಗೆ ಅವರು ಅಂತ ಹೇಳ್ಬೋದು. ಸ್ಕ್ರ್ಯಾಚಿಂದ ಶುರು ಮಾಡಿದ್ರು ಅವರ ಜೀವನವನ್ನು ನೀವು ನೋಡಿರ್ತೀರ.
ಜೊತೆಗೆ ನಿಮಗೆ ಈಗ ಹೊಸಬರು ಇಂಡಸ್ಟ್ರಿ ಕಾಲಿಡಬೇಕಂದ್ರೆ ಸಾಕಷ್ಟು ಸವಾಲುಗಳನ್ನು ಅವರು ಎದುರಿಸಬೇಕಾಗುತ್ತೆ. ನೀವು ಅವರಿಂದ ಕಲಿಬೇಕಾದಂತಹ ಗುಣಗಳನ್ನು ಏನಾದರೂ ಅಂದ್ಕೊಂಡಿದ್ದೀರಾ ಅಳವಡಿಸ್ಕೋಬೇಕು, ಇಲ್ಲ ನಾನು ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ ಬೆಳಿಬೇಕು ಅಂದರೆ? ಅಂದರೆ ನಾನು ನೋಡಿರಂಗೆ ಯಾರೇ ಒಬ್ಬರು ಇಂಡಸ್ಟ್ರಿಗೆ ಬರಬೇಕಂತ ಅಂದಾಗನೂ ಅಂದರೆ ಅಣ್ಣ ಆಗಿರ್ಬೋದು, ಅವರೆಲ್ಲ ತುಂಬ ಆಲ್ರೆಡಿ ದಿಗ್ಗಜರವರೆಲ್ಲ ಅಚೀವ್ ಮಾಡಿರೋಂಥವ್ರು, ಅವರಲ್ಲಿ ಏನೇನು ಇದನ್ನೆಲ್ಲ ಕಲಿಬೇಕು ಅಂತಲೇ ಇರುತ್ತೆ. ಎಸ್ಪೆಷಲಿ ನಾನು ಅಣ್ಣನಲ್ಲಿ ಅಂತ ನೀವು ಕೇಳಿದಾಗ ಒಂದು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್ ಅದನ್ನು ನಾನು ನೋಡಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಚುಲಿ ಭೀಮಾ ಮೂವಿಲಿ ಕೆಲಸ ಮಾಡಾದ್ಮೇಲೆ ಸಾಕಷ್ಟು ಡಿಸಿಪ್ಲಿನ್ ಕೂಡ ಇದೆ, ವಿತ್ ಟೈಮ್ ಆಗಿರ್ಬೋದು, ವಿತ್ ಹಾರ್ಡ್ ವರ್ಕ್ ಆಗಿರ್ಬೋದು, ಇದೆಲ್ಲನೂ. ಆ್ಯಂಡ್ ಅದೆಲ್ಲನೂ ಅಣ್ಣಯಿಂದ ನಾವು ಕಲ್ತಿರೋದು. ಆ್ಯಂಡ್ ತುಂಬ ಹಂಬಲಾಗಿ ಹಿಂಗಿರ್ಬೇಕು ಆ ಥರ, ಅದೆಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡೆ. ಅಂದರೆ ಈಗ ನನ್ನ ಲೈಫಲ್ಲಿ ನಾನು ಹಂಬಲೇನೆ, ಬಟ್ ನೋಡಿದಾಗ ಅಂದರೆ ಅಷ್ಟು ಸಾಧನೆ ಮಾಡಿರೋರು ಎಷ್ಟು ಚೆನ್ನಾಗಿರ್ತಾರಲ್ವ, ಅಂದರೆ ಎಷ್ಟು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರಲ್ವ ಅಂತ ಖುಷಿ ಆಗುತ್ತೆ. ಸೊ ಅದೆಲ್ಲ ಏನೋ ಒಂದು ಪಾಸಿಟಿವ್ ಏನೋ ನೋಡಿದಾಗ ಅದನ್ನು ಅಳವಡಿಸ್ಕೋಬೇಕು. ಸೊ ಐ ಹ್ಯಾವ್ ಡನ್ ದ್ಯಾಟ್ ಅಂತ ಅನಿಸುತ್ತೆ. ಯಾವುದ್ರ ಭೀಮಾ ಅಲ್ಲ, ನನ್ನ ಕ್ಯಾರೆಕ್ಟರ್ ಹೆಸರು MLA ಮಗ ಸೂರ್ಯ ಅಂತ ಇತ್ತು. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೂ. ಇದೇ ರೀತಿ ಇನ್ನಷ್ಟು ಸಕ್ಸಸ್ಫುಲ್ಲಾಗಿ ಥಿಯೇಟರ್ಗಳಲ್ಲಿ ಓಡ್ತಾ ಇರಲಿ. ನಿಮ್ಮ ಪ್ರಮೋಷನ್ ಸಹ ತುಂಬ ಜೋರಾಗಿದೆ, ಇನ್ನಷ್ಟು ಜೋರಾಗಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಜಯಸೂರ್ಯ ಅವರ ಮಾತಾಯಿತು. ಕ್ಯಾಮ್ರಾಮನ್ ಅಜಯ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.